ಈ ಹೊತ್ತಿನ ರಾಜ್ ನ್ಯೂಸ್ನ ಮೊದಲ ಸ್ಟೋರಿ ತಮಿಳುನಾಡು ರಾಜಕೀಯ ಸ್ಥಿತಿ ಸದ್ಯ ಹೇಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನೋ ಕಸರತ್ನಲ್ಲಿ ದಳಪತಿಗಳಿದ್ದಾರೆ. ಆದರೆ ಇದೇ ದಳಪತಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಈಗ ಬಹುಮತವನ್ನ ಸಾಬೀತುಪಡಿಸಬೇಕು ಅಂತ ಹೇಳಿ ಕಳೆದ 2 ದಿನಗಳಿಂದಲೂ ಕೂಡ ಕಸರತ್ತನ್ನ ಮುಂದುವರಿಸಿದ್ದಾರೆ ವಿಜಯ್. 2 ದಿನಗಳ ಡೆಡ್ಲೈನ್ ಇದೆ. ಈಗ ಅದರೊಳಗಡೆ ಸಾಬೀತುಪಡಿಸಬೇಕು. ಯಾರೇ ಬಂದ್ರು ಸಂಖ್ಯಾಬಲದೊಂದಿಗೆ ಬನ್ನಿ ಲೋಕಭವನಕ್ಕೆ. ಸರ್ಕಾರ ರಚನೆಗೆ ಸಿದ್ಧರಾದವರಿಗೆ ಗವರ್ನರ್ ಸಂದೇಶವನ್ನ ಕೊಟ್ಟಿರೋದು. 118 ಶಾಸಕರ ಬೆಂಬಲ ಯಾರಿಗಿದೆಯೋ ಅವರು ಬನ್ನಿ. ಅರ್ಲೇಕರ್ ಹಿಂಗೆ ಸೂಚನೆ ಕೊಟ್ಟಿರೋದು. ಪ್ರಮಾಣ ವಚನಕ್ಕೆ ಬೇಕಾದ ನಂಬರ್ ಇದ್ದವರು ಮಾತ್ರ ಯಾರೇ ಆಗಿರಲಿ ಬನ್ನಿ. ಬಹುಮತದ ಅಧಿಕೃತ ಪತ್ರವನ್ನ ತರಬೇಕು. ಬರ್ತಾ ಬಾಯಿ ಮಾತಲ್ಲಿ ಹೇಳಿದ್ರಾಗಲ್ಲ. ರಾಜ್ಯಪಾಲರು ಪದೇ ಪದೇ ಇದನ್ನೇ ಹೇಳ್ತಾ ಇರೋದು. ಅರ್ಲೇಕರ್ ದಳಪತಿಗಳಿಗೆ ಈಗ 2 ದಿನಗಳ ಡೆಡ್ಲೈನ್ ಸಿಕ್ಕಿದೆ. ಅಂದರೆ ಟಿವಿಕೆ ಪಕ್ಷದ ನಾಯಕರಿಗೆ 2 ದಿನಗಳ ಒಳಗೆ ಲೆಟರಲ್ಲಿ ಯಾರ್ಯಾರ ಬೆಂಬಲ ಇದೆ ಅವರ ಹೆಸರ ಜೊತೆಗೆ ಅವರ ಸಹಿ ಇರುವಂಥ ಪತ್ರವನ್ನು ಕೊಡಬೇಕು. ಇದು ಪ್ರಾಥಮಿಕ ಹಂತದಲ್ಲಿ. ಅದಾದ ಮೇಲೆ ನೀವು ಫ್ಲೋರ್ ಟೆಸ್ಟ್ಗೆ ಹೋಗ್ಬೋದು. ಈ ಮಧ್ಯದಲ್ಲಿ ನೀವು ಬೇಕಾದರೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು. ಅದಕ್ಕೆ ಅನುವು ಮಾಡಿಕೊಡ್ತೀವಿ. ಆದರೆ ಸಂಖ್ಯಾಬಲವನ್ನು ತೋರಿಸಲಿಲ್ಲ ಅಂದರೆ ಪ್ರಾಥಮಿಕ ಹಂತದಲ್ಲಿ ನಾನು ಅದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅನ್ನೋ ರೀತಿಯಾಗಿ ರಾಜ್ಯಪಾಲರು ಹೇಳಿದರು. ಇದು ಕೇವಲ ಟಿವಿಕೆ ಪಕ್ಷದ ನಾಯಕರಿಗೆ ಮಾತ್ರ ಅಲ್ಲ, ಓಪನ್ ಆಗೇ ಹೇಳಿದ್ದಾರೆ. ಈಗ ರಾಜಕೀಯ ಕೆಸರರ ಚಾಟದ ಜೊತೆಗೆ ಮೇಲಾಟಗಳು ಕೂಡ ಶುರುವಾಗ್ತಾ ಇದೆ. ಈಗ ಇಲ್ಲಿ ಯಾವುದೇ ಪಕ್ಷ ಮ್ಯಾಜಿಕ್ ನಂಬರ್ ದಾಟಿದೆ ಅನ್ನೋದಾದರೆ ಸಾಬೀತುಪಡಿಸೋದಕ್ಕೆ ಅಂತ ಅವರ ಹೆಸರು ಅವರ ಸಹಿಯ ಮುಖಾಂತರ ನಮ್ಮಲ್ಲಿ ಬಹುಮತ ಇದೆ ಅಂಥೇಳಿ ಪ್ರಾಥಮಿಕ ಹಂತದಲ್ಲಿ ಸಾಬೀತು ಮಾಡಿಕೊಂಡು ಬನ್ನಿ, ತಗೊಂಡು ಬನ್ನಿ ವಿತ್ ಪ್ರೂಫ್, ಅನುವು ಮಾಡಿಕೊಡ್ತೀವಿ. ಅದು ಯಾವುದೇ ಪಕ್ಷ ಆದರೂ ಪರವಾಗಿಲ್ಲ. 118 ಶಾಸಕರ ಬೆಂಬಲದೊಂದಿಗೆ ನೀವು ಬರಬೇಕು. ಆ ಮ್ಯಾಜಿಕ್ ನಂಬರ್ ಇದ್ದವರು ಯಾರೇ ಆಗಿರಲಿ ಬನ್ನಿ. ಓಪನ್ ಆಗಿ ಕರೆದಿರೋದು ಇದನ್ನು. Sir, just a small word. If doesn't form the government, are you contemplating to try something together? I don't know. No, there is no idea as of now. Sir, will second party DMK come up with any idea if the TVK fails to form the government? We will have to wait until 10th. Sir? The governor has given time until 10th. Okay. Only after that you ask me. 10th for whom, sir? For Vijay. Is there a possibility to think of some other plans after that? We will see. We will see. If we have formed the government, what can we do? Now, if he fails, we will once again consider. We will talk with other allies and decide. Sir, any outside support for AIDMK what's going on with the AIDMK? Sir, is outside support for AIDMK a possibility? There is nothing decided on that matter. See, they have got 112. They need another 6. They are trying. ನೋಡಿ, ಸಿಎಂ ಆಗುವ ಕನಸು ಕಾಣ್ತಾ ಇರೋ ದಳಪತಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಈಗ ಮತ್ತೊಂದು ಶಾಕ್ ಏನು ಅಂತಂದ್ರೆ, ಟಿವಿಕೆ ನಾಯಕರ ಎಡವಟ್ಟಿಗೆ ವಿಸಿಕೆ ನಾಯಕರು ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಏನಂತ ಅಂದ್ರೆ, ಹೊಸ ಅಲೆಯ ನಾಯಕರಿಗೆ ಈ ರಾಜಕೀಯ ಎಲ್ಲ ಅರ್ಥ ಆಗ್ತಾ ಇಲ್ವಾ ಅಂತ. ಈ ವಿಸಿಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ದಳಪತಿ ಮಹಾ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಸಿನಿಮಾ ರೀತಿಯಲ್ಲೇ ಪಾಲಿಟಿಕ್ಸ್ ಅಂದ್ಕೊಂಡ್ರ ಅಂತ ವಿಜಯ್. ಈ ಚರ್ಚೆಯೂ ಆಗ್ತಾ ಇದೆ. ಇವಾಗ ಸರ್ಕಾರ ರಚನೆಗೆ ಬೆಂಬಲ ನೀಡಿ ಅಂತ ಹೇಳಿ ವಾಟ್ಸಪ್ ಸಂದೇಶ ಕಳಿಸಿರೋದು. ಖುದ್ದು ಭೇಟಿ ಆಗದೇನೆ ವಿಸಿಕೆ ನಾಯಕರಿಗೆ ವಾಟ್ಸಪ್ನಲ್ಲಿ ನಿಮ್ಮ ಸಪೋರ್ಟ್ ಬೇಕು ಅಂತ ಮೆಸೇಜ್ ಹಾಕಿದ್ದಾರೆ. ಟಿವಿಕೆ ನಾಯಕರ ನಡೆಗೆ ವಿಸಿಕೆ ಸಿದ್ದರಾಮಯ್ಯ ಗರಂ ಆಗಿರೋದು. ಒಂದಷ್ಟು ಜನ ನಾಯಕರು ವಿಜಯ್ ಅವರ ದಾರಿ ತಪ್ಪಿಸ್ತಾ ಇದ್ದಾರೆ. ರಾಜಕೀಯದಲ್ಲಿ ಪ್ರಬುದ್ಧತೆ ಮುಖ್ಯವಾಗುತ್ತೆ, ವಿಸಿಕೆ ಅಭಿಪ್ರಾಯ ಇದು. ಅದನ್ನೇ ಹೇಳ್ತಾ ಇರೋದಲ್ಲಿ ಬೆಂಬಲ ಸೂಚಿಸೋರ ಹತ್ರ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ವಾ ಅನ್ನೋ ರೀತಿಯಾಗಿ ಅವ್ರು ಹೇಳಿರೋದು. ನಾವು ಬೆಂಬಲ ಕೊಟ್ಟರೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸೊ ಹಾಗಿದ್ದಲ್ಲಿ ಅದಕ್ಕಾದಂತಹ ಒಂದು ರೀತಿ ರಿವಾಜುಗಳಿದ್ದಾವೆ. ಅದನ್ನು ಬಿಟ್ಟು ನೀವು ವಾಟ್ಸಪ್ ಸಂದೇಶದ ಮುಖಾಂತರ ನೀವು ಸಪೋರ್ಟ್ ಕೇಳ್ತೀರಿ ಅಂತಂತಂದ್ರೆ ನಿಮ್ಗೆ ರಾಜಕೀಯ ಅನ್ನೋದು ಏನೋ ಒಂದು ಅರ್ಥ ಆಗಿಲ್ಲ, ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಿ.